ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಏನು ಹೇಳಿ, ವಿಸಿಟ್ ಟೈಮ್ ಬಂದಿದ್ದಾರೆ, ಅದಕ್ಕೆ ಗಲಾಟೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ. ಆಮೇಲೆ ಪೊಲೀಸ್ನವ್ರು ಹೋಗಿ ಅಲ್ಲಿ ಕ್ಯಾಮ್ರಾ ತೆಗೆದ್ಮೇಲೆ ಇವ್ರು ಚಪ್ಪಲಿ ಎತ್ತಿರೋದು ತೋರಿಸಿದಾರಲ್ಲ, ಆವಾಗ ಅವ್ರಿಗೆ ಗೊತ್ತಿದ್ದು ನಾನು ಚಪ್ಪಲಿ ಎತ್ತಿದ್ದೀನಿ ಅಂತ. ಅವ್ರು ಚಪ್ಪಲಿ ಮಾತು ಎತ್ತಿದ್ದಾರೆ. ಚಪ್ಪಲಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಸರ್. ಅವ್ರು ಚಪ್ಪಲಿ ಎತ್ತಿದ್ದಾರೆ, ರಿಕಾರ್ಡಿಂಗ್ ಐತೆ. ನಿಮ್ಮ ಮೀಡಿಯಾ ಅವರು ಎಲ್ಲ ರಿಕಾರ್ಡಿಂಗ್ ಎಲ್ಲ ಚಪ್ಪಲಿಯಿಂದ ಡಾಕ್ಟ್ರಿಗೆ ಹೊಡೆದವ್ರೆ, ಡಾಕ್ಟ್ರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತದಲ್ಲ, ಆ ರಿಕಾರ್ಡಿಂಗ್ ಕೇಳಿ ಮೊದಲು. ಚಪ್ಪಲಿ ಯಾರು ಎತ್ತವ್ರೆ, ಯಾರು ಹೊಡೆಯಕ್ಕೆ ಬಂದ್ರೆ, ಯಾರ ಮಗನೂ ಸಹಿಸಲ್ಲ. ಮಗನಿಗೆ ಅಪ್ಪನಿಗೆ ಹೊಡೆಯಕ್ಕೆ ಬರ್ತಾ ಇದ್ದಾರೆ ಅಂದರೆ ಯಾರು ಅವ್ರ ಮುಂದೆ ಅಪ್ಪನಿಗೆ ಹೊಡೆದ್ರೆ ಚಪ್ಪಲಿಂದ ತಿಳಿದ್ರು, ಯಾರು ಸುಮ್ಗಿರ್ತಾರೆ ಸರ್. ಹಂಗೆ ಆವಾಗ ನೂಕೇಶನೇ ಕೆಳಗಡೆ ಬಂದರು. ನಾನು ಅವಾಯ್ಡ್ ಮಾಡಿದೆ, ನಮಗೂ ಹುಷಾರಿಲ್ಲ, ನಾನು ಶಟ್ರ್ ಆಗಿದ್ದೀನಿ. ಅವಾಯ್ಡ್ ಮಾಡ್ಕೇಶನ್ ಅವ್ರು ಬಂದು ನಮ್ಗೆ 4-5 ಜನ ಹೊಡೆದ್ರು. ನಾನು ಹೇಳ್ತಿದ್ದೆ, ನಾವು ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟ್ ಆದಮೇಲೆ ನಮ್ಮ ಮನೆಗೆ ಬಂದರು ಸರ್. ಆಮೇಲೆ ನಾವು ಡಿಸ್ಚಾರ್ಜ್ ಮಾಡೋಕ್ಕೆ ಹೇಳಿದ್ರು ಅವ್ರಿಗೆ, ಬೇಡ ನಮಗೆ ನಮ್ಮ ಮಗಳಿಗೆ ಡಿಸ್ಚಾರ್ಜ್ ಮಾಡಿ ಅಂತ. ಡಿಸ್ಚಾರ್ಜೇ ಮಾಡಿಲ್ಲ ಅವರು. ಮಾತ್ರೆನೂ ಕೊಟ್ಟಿಲ್ಲ, ಏನು ಮೆಡಿಸಿನೂ ಕೊಟ್ಟಿಲ್ಲ. ಸಾಯಂಕಾಲ 6 ಗಂಟೆಗೆ ಡಿಸ್ಚಾರ್ಜ್ ಮಾಡಿದ ಮೇಲೆ ಅವರು ಡಿಸ್ಚಾರ್ಜ್ ಡೇಟ್ ನಮ್ಗೆ ಕೊಟ್ಟಿಲ್ಲ. ಡಿಸ್ಚಾರ್ಜ್ ಡೇಟ್ ಕೊಟ್ಟುವಾಗ ಹೇಳ್ತಾಳೆ ಅಂತ ಅದರಲ್ಲಿ ಬರೆದವ್ರೆ, ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡಬೇಡಿ, ಇವರು ಗಲಾಟೆ ಮಾಡಿ ಹೋಗೋರೆ, ಇವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಬರೆದವ್ರೆ. ಆ ಥರ ಬರೀಬೋದಾ ಸರ್ ಒಬ್ಬರು ಡಾಕ್ಟ್ರು? ಆಮೇಲೆ ಹೇಳ್ತಾರೆ ಅಂದರೆ ನೀನು ಪುಣ್ಯ ಮಾಡಿದೆ ನಿನ್ನ ಮಗಳು ಕರ್ಕೊಂಡು ಹೋಗ್ತಾ ಇರೋದು ಅಂತಾರೆ ಸರ್ ಡಾಕ್ಟ್ರು ಅವರು. ಅದೇ ನನಗೂ ಗಲಾಟೆ ಮಾಡೋರು ಇವರು, ನನಗೂ ಹೊಡೆಯಕ್ಕೆ ಬಂದವ್ರೆ ಅಂತ. ನಾನೇ ಸರ್ ಪೊಲೀಸ್ ಕರೆದಿರೋದು ನಾನೇ ಕರೆದ್ಮೇಲೆ ಪೊಲೀಸರು ಏನು ಮಾಡಿದ್ರು ಅಂದರೆ, ನಾನು ಅಲ್ಲೇ ಮೀಡಿಯಾಗೆ ಕರೆದೆ ಸರ್, ಈ ಥರ ಗಲಾಟೆ ಆಗಿದ್ದು ಮೀಡಿಯಾಗೆ ಕರೆದೆ. ಮೀಡಿಯಾ ಬರೋ ಟೈಮ್ಲಿ ಇವ್ರು ಏನು ಮಾಡಿದ್ರು, ಪೊಲೀಸರು ಬಂದರು. ನನಗೆ ಯಾರಿಗೆ ಗಲಾಟೆ ಮಾಡಿದ್ರು ನಾವೇ ಸರ್ ಅಂದೆ. ಒಳಗಡೆ ಹೋದರು, ಡಾಕ್ಟ್ರ್ ಜೊತೆ ಮಾತಾಡೋರು. ಏನು ಮಾತಾಡಿದ್ರು ಗೊತ್ತಿಲ್ಲ. 5 ನಿಮಿಷದಲ್ಲಿ ಆಚೆ ಬಂದ್ಬಿಟ್ಟು ನಡೀರಿ ಕೂತ್ಕೊಳ್ಳಿ ಸರ್, ಮೀಡಿಯಾ ಬರ್ತಾ ಇದೆ, ನಾನು ಮಾತಾಡ್ತೀನಿ, ಈ ಡಾಕ್ಟ್ರ್ ಈ ಥರ ಮಾಡೋರೆ, ಈ ಥರ ನಮಗೆಲ್ಲ ತೊಂದರೆ ಕೊಟ್ಟವ್ರೆ ಅಂತ ಹೇಳ್ತೀನಿ ಅಂತೀನಿ. ಇಲ್ಲ ನೀವು ನಡೀರಿ ಅಂತ ಕರ್ಕೊಂಡು ಸ್ಟೇಷನ್ಗೆ ಹೋದರು.